ಸಚಿವ ಶಿವಾನಂದ ಪಾಟೀಲ್ಗೂ ಕೂಡ ರಿಲೀಫ್ ಕೊಟ್ಟಿದೆ ಸರ್ಕಾರ. 2021ರಲ್ಲಿ ಶಿವಾನಂದ ಪಾಟೀಲ್ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ವಾಪಸ್. ಸಚಿವ ಶಿವಾನಂದ ಪಾಟೀಲ್ಗೂ ರಿಲೀಫ್ ಕೊಟ್ಟ ಸರ್ಕಾರ. 2021ರಲ್ಲಿ ಶಿವಾನಂದ ಪಾಟೀಲ್ ವಿರುದ್ಧ ದಾಖಲಾಗಿದ್ದ ಕೇಸ್ ವಾಪಸ್. ವೈದ್ಯಕೀಯ ಶಿಕ್ಷಣ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ಗೂ ಕ್ಲೀನ್ ಚಿಟ್. ರಾಯಚೂರಿನ ಬಳಗಾನೂರು ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ವಾಪಸ್. ಕೆಆರ್ ನಗರದ ಶಾಸಕ ರವಿಶಂಕರ್ ವಿರುದ್ಧ ಕೇಸ್ ಮಾಫಿ. ಹೊನ್ನಾಳಿ ಶಾಸಕ ಶಾಂತನಗೌಡ ವಿರುದ್ಧದ ಕ್ರಿಮಿನಲ್ ಕೇಸು ರದ್ದು. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆಗೂ ರಿಲೀಫು. ಇನ್ಯಾಕೆ ಬೇಕು ಐಪಿಸಿ, ಇನ್ಯಾಕೆ ಬೇಕು ಬಿಎನ್ಎಸ್? ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಕ್ಲೀನ್ ಚಿಟ್ ಸರ್ಕಾರ. ತಮ್ಮವರು ಮಾಡಿದ ಘನಂಧಾರಿ ಕೆಲಸಗಳಿಗೆ ರಾಜ್ಯದ ಕಾನೂನಿನ ಅಡಿಯಲ್ಲಿ ದಾಖಲಾಗಿದ್ದ ಕೇಸು ಇರೇಸ್ ಮಾಡ್ತಾರೆ, ಅಳಿಸಿ ಹಾಕ್ತಾರೆ. ನಿನಗೆ ನಾವು ಇವತ್ತಿನಿಂದ ಕ್ಷಮೆಯನ್ನ ಕೊಡ್ತಾ ಇದ್ದೀವಿ, ಇನ್ನು ನಿನ್ನ ಹೊಸ ಜೀವನ ಶುರು ಅಂತ ಹೇಳಿ ಸರ್ಕಾರ ಕೊಡ್ತಾ ಇರೋದಿದು. ಅವರ ಎಲ್ಲರ ವಿರುದ್ಧದ ಕೇಸುಗಳು ವಾಪಸ್. ನಿಮಗೆ ಆ ಕೇಸುಗಳು ಯಾವುದು ಅಂತ ಕೇಳಿಸ್ಕೊಂಡು ಶಾಕ್ ಆಗ್ತೀರಿ. ಸಣ್ಣ ಪುಟ್ಟ ಕೇಸ್ಗಳಾಗಿರಲಿಲ್ಲ, ಅದು ಒಂದಷ್ಟು ಕೇಸ್ಗಳು ಕ್ರಿಮಿನಲ್ ಕೇಸ್ಗಳಾಗಿದ್ವು, ಅಪರಾಧ ಪ್ರಕರಣಗಳಿದ್ವು ಕೆಲವೊಂದು. ಅದನ್ನು ಕೂಡ ವಾಪಸ್ ಪಡ್ಕೊಂಡಿದ್ದಾರೆ. ಯಾರು? ಇದೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ. ವೈದ್ಯಕೀಯ ಶಿಕ್ಷಣ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ಗೂ ಕ್ಲೀನ್ ಚಿಟ್. ರಾಯಚೂರಿನ ಬಳಗಾನೂರು ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಅದು ಕೂಡ ವಾಪಸ್. ಕೆಆರ್ ನಗರದ ಶಾಸಕ ರವಿಶಂಕರ್ ವಿರುದ್ಧ ಕೇಸ್ ಮಾಫಿ. ಹೊನ್ನಾಳಿ ಶಾಸಕ ಶಾಂತನಗೌಡ ವಿರುದ್ಧದ ಕ್ರಿಮಿನಲ್ ಕೇಸ್ ರದ್ದು. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆಗೂ ಕೂಡ ಬಿಗ್ ರಿಲೀಫ್. ಇದು ಗ್ಯಾರಂಟಿ ಸರ್ಕಾರ ಅಷ್ಟೇ ಅಲ್ಲ, ಇದು ಕ್ಲೀನ್ ಚಿಟ್ ಸರ್ಕಾರ. ಪಾಪ ಮುನಿರತ್ನನ್ ಯಾಕೆ ಬಿಟ್ರು? ಅವರ ವಿರುದ್ಧದ ಅತ್ಯಾಚಾರ ಪ್ರಕರಣ ಅದನ್ನು ಮಾಫಿ ಮಾಡಿಸಬೇಕಾಗಿತ್ತು. ಸೊ ಈ ವಿಚಾರದಲ್ಲಿ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳೋ ಸಾಧ್ಯತೆಗಳಿದಾವ. ವಿಪಕ್ಷದವರು ನೋಡಿ, ವಿಪಕ್ಷದ ಪಾತ್ರ ಮತ್ತು ವಿಪಕ್ಷದ ಕೆಪಾಸಿಟಿಯನ್ನ ತೋರಿಸಬೇಕಾದ ಸಮಯ ಇದು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳುವಂತಹ ಸಮಯ ಅಲ್ಲ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಲ್ಲ ಆರ್ ಅಶೋಕ್ ಸಾಹೇಬ್ರೆ, ವಿರೋಧ ಪಕ್ಷದ ನಾಯಕ ಅಂದ್ರೆ ಶಾಡೋ ಸಿಎಂ ಅಂತ ಕರೀತಾರೆ. ಸಿದ್ದರಾಮಯ್ಯರಿಗೆ ಎಷ್ಟು ಜವಾಬ್ದಾರಿಗಳಿದಾವೋ ಅದರ ಬಹುಪಾಲು ಜವಾಬ್ದಾರಿ ನಿಮಗೂ ಇದಾವೆ. ಈಗ ನೀವು ಚರ್ಚೆ ಮಾಡಬೇಕಿದನ್ನ, ಆಡಳಿತಾರೂಢ ಪಕ್ಷದವರನ್ನ. ನೀವು ಚರ್ಚೆ ಮಾಡೋ ನೈತಿಕತೆ ಉಳ್ಕೊಂಡ್ರೆ ಅಲ್ವಾ? ಮುಡಾ ಎನ್ನುವಂಥ ಹಗರಣ ಅತಿ ದೊಡ್ಡ ಸಬ್ಜೆಕ್ಟ್ ಕೈಯಲ್ಲಿದ್ದಾಗ ಬೆಳಗಾವಿಯ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ, ಇದೇ ವಿರೋಧ ಪಕ್ಷದ ನಾಯಕರುಗಳಿಗೆ. ಆದರೆ ಈಗ ಸರ್ಕಾರವೇ ತೆಗೆದುಕೊಂಡ ಅತ್ಯಂತ ನಿರಾಕರಿಸಲ್ಪಡಬಹುದಾದಂತಹ ನಿರ್ಧಾರ, ಇದರ ವಿರುದ್ಧ ವಿಪಕ್ಷದವರು ಸಮರ ಸಾರ್ತಾರ? ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಯಾಕೆ ಉತ್ಸಾಹ ಇಲ್ಲ? ವಿಪಕ್ಷದವರಿಗೂ ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ನು ರಾಮನಗರ ಜಿಲ್ಲೆ ವ್ಯಾಪ್ತಿಯ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಸ್ಸುಗಳಿಗೆ ಕಲ್ಲು ತೂರಾಟ ಮಾಡಿದ್ರು. ನೋಡ್ರಿ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡೋದು, ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಇದು ಅತ್ಯಂತ ಕಿಡಿಗೇಡಿತನ, ಅದು ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ಆ ತರಹದ ಪ್ರಕರಣಗಳಿಗೂ ಕೂಡ ನೀವು ಮಾಫಿ ಕೊಡುವುದಾದ್ರೆ ಏನಿದು ಕಥೆ? ಹಾಗಾದ್ರೆ ಈ ಒಂದು ಪ್ರಕರಣ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ, HD ಕೋಟೆಯ ಶಾಸಕ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.